ಬೆಳ್ಳಿ ಬೆಲೆ ಸಾರ್ವಕಾಲಿಕ ಕುಸಿತವನ್ನು ಕಂಡಿರುವಂಥದ್ದು. ಕೆಜಿಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಇಳಿಕೆಯನ್ನು ಕಂಡಿದೆ. ಒಂದು ವರ್ಷದ ಲಾಭ ಫುಲ್ ಖೋತ ಆಗಿರುವಂಥದ್ದು. 2025ರಲ್ಲಿ ಬೆಳ್ಳಿ ಬೆಲೆ 170ರಷ್ಟು ಏರಿಕೆ ಆಗಿದೆ. 2026ರ ಜನವರಿಯಲ್ಲಿ 74% ಏರಿಕೆ ಆಗಿತ್ತು. ಒಂದು ವರ್ಷ ಏರಿಕೆ ಕಂಡಿದ್ದಂತಹ ಬೆಳ್ಳಿಯ ದರ ದಿಢೀರ್ ಅಂತ ಕುಸಿತವಾಗಿದೆ. ಒಂದು ವರ್ಷದಲ್ಲಿ ಗಳಿಸಿದಂತಹ ಲಾಭಾಂಶ ಉಳಿಸಾಗಿದೆ. ಜನವರಿ ಅಂತ್ಯದಲ್ಲಿ ಪ್ರತಿ ಕೆಜಿಗೆ ಅಂದಾಜು 4.39 ಲಕ್ಷ ರೂಪಾಯಿ ಇತ್ತು. ಈಗ ಕೆಜಿಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಅಧಿಕ ಕುಸಿತ ಆಗಿರುತ್ತದೆ. ಇವತ್ತು ಕೆಜಿಗೆ ಬೆಳ್ಳಿ 2.38 ಲಕ್ಷ ರೂಪಾಯಿ ತನ್ನ ಗರಿಷ್ಠ ಮಟ್ಟದಿಂದ ಇವರೆಗೂ ಕೂಡ 2 ಲಕ್ಷ ರೂಪಾಯಿ ಕುಸಿತ ಆಗಿದೆ. ಏಪ್ರಿಲ್ನಲ್ಲಿ ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತವಾಗಿರುವಂಥದ್ದು. 2006ರ ಆರಂಭದಿಂದ ಈವರೆಗೂ ಕೂಡ ಗಳಿಸಿದ ಎಲ್ಲ ಲಾಭ ಕೂಡ ಗೊತ್ತಾಗಿದೆ. ಸಿಲ್ವರ್ ರೇಟ್ನಲ್ಲಿ ತನ್ನ ಗರಿಷ್ಠ ಮಟ್ಟದಿಂದ ಇವರೆಗೂ ಕೂಡ 2 ಲಕ್ಷ ರೂಪಾಯಿ ಕುಸಿತ ಆಗಿರುವಂಥದ್ದು. ಏಪ್ರಿಲ್ನಲ್ಲಿ ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಆಗಿರುತ್ತೆ. 2026ರ ಆರಂಭದಿಂದ ಈವರೆಗೂ ಕೂಡ ಗಳಿಸಿದಂತಹ ಎಲ್ಲ ಲಾಭ ಕೂಡ ಖೋತ ಆಗಿದೆ. ಬೆಳ್ಳಿ ಬೆಲೆ ಸಾರ್ವಕಾಲಿಕ ಕುಸಿತವನ್ನು ಕಂಡಿರುವಂಥದ್ದು. ಕೆಜಿಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಇಳಿಕೆ ಆಗಿದೆ. ಒಂದು ವರ್ಷದ ಲಾಭ ಫುಲ್ ಖೋತ ಆಗಿರುವಂಥದ್ದು. 2025ರಲ್ಲಿ ಬೆಳ್ಳಿ ಬೆಲೆ 170% ಏರಿಕೆ. 2026ರ ಜನವರಿಯಲ್ಲಿ 74% ಏರಿಕೆ ಆಗಿರುತ್ತೆ. ಬರೋಬ್ಬರಿ ಒಂದು ವರ್ಷ ಏರಿಕೆ ಕಂಡಿದ್ದಂತಹ ಬೆಳ್ಳಿಯ ದರ ಇಂದು ದಿಢೀರ್ ಅಂತ ಭಾರಿ ಇಳಿಕೆಯನ್ನು ಕಾಣ್ತಾ ಇರುವಂಥದ್ದು. ಒಂದು ವರ್ಷದಲ್ಲಿ ಗಳಿಸಿದಂತಹ ಲಾಭಾಂಶವನ್ನು ಕಳೆದುಕೊಂಡಿದೆ. ಹೌದು, ಬೆಳ್ಳಿಯ ದರ ಕೂಡ ತನ್ನ ಗರಿಷ್ಠ ಮಟ್ಟದಿಂದ ಇವರೆಗೂ ಕೂಡ ಬರೋಬ್ಬರಿ 2 ಲಕ್ಷ ರೂಪಾಯಿ ಕುಸಿತವನ್ನು ಕಾಣ್ತಾ ಇರುವಂಥದ್ದು. 2026ರ ಆರಂಭದಿಂದ ಇವರೆಗೂ ಕೂಡ ಗಳಿಸಿದಂತಹ ಎಲ್ಲ ಲಾಭವನ್ನು ಕೂಡ ಭಾರತದಲ್ಲಿ ಬೆಳ್ಳಿ ಬೆಲೆ ಕಳೆದುಕೊಂಡಿದೆ. ಏಪ್ರಿಲ್ 2026ರಲ್ಲಿ ಭಾರತದಲ್ಲಿ ಬೆಳ್ಳಿ ಬೆಲೆಯೂ ಕೂಡ ಭಾರಿ ಕುಸಿತವನ್ನು ಕಂಡಿದ್ದು, ವರ್ಷದ ಆರಂಭದಿಂದ ಈವರೆಗೂ ಕೂಡ ಗಳಿಸಿದಂತಹ ಎಲ್ಲ ಲಾಭವೂ ಕೂಡ ಅಳಿಸಿ ಹೋಗಿದೆ. ಇನ್ನು ಜನವರಿ ಅಂತ್ಯದಲ್ಲಿ ಪ್ರತಿ ಕೆಜಿಗೆ ಅಂದಾಜು 4.39 ಲಕ್ಷ ರೂಪಾಯಿ ತಲುಪುವ ಮುಖಾಂತರ ದಾಖಲೆಯನ್ನು ನಿರ್ಮಿಸ್ತಾ ಇತ್ತು ಬೆಳ್ಳಿ ಬೆಲೆ. ಈಗ ಕೆಜಿಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಹಾಗೂ ಅಧಿಕ ಕುಸಿತವನ್ನು ಕಂಡು ಏಪ್ರಿಲ್ 29, 2026ರ ವೇಳೆಗೆ ಅಂದಾಜು 2.5 ಲಕ್ಷದಿಂದ 2.38 ಲಕ್ಷದಿಂದ 2.40 ಲಕ್ಷದವರೆಗೂ ಕೂಡ ಆಸುಪಾಸಿನಲ್ಲಿ ವಹಿವಾಟು ನಡೀತಾ ಇರುತ್ತೆ. 2026ರ ಆರಂಭದಿಂದ ಭರ್ಜರಿ ಏರಿಕೆಯ ನಂತರ ಉಂಟಾದಂತಹ ಈ ದಿಢೀರ್ ಕುಸಿತಕ್ಕೆ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ಬದಲಾವಣೆಗಳು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಲವರ್ಧನೆಗೊಂಡಂತಹ US ಡಾಲರ್ ಮತ್ತು ಬಡ್ಡಿ ದರಗಳು ಕೂಡ ಬೆಳ್ಳಿ ದರ ಕುಸಿತದ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಬೀರಿರುವಂಥದ್ದು.